ಅಲ್ಲಿ ಈಗ 48 ಲಕ್ಷ ತೋರಿಸಿದೆ. ಹೌದು. ಈಗ ಏನಾಗಿದೆ, ನಾವು ಕೇಳೋದಿಷ್ಟೇ, 2021ಕ್ಕೆ ಜಾರಿ ಮಾಡಿದ. 2021ರಿಂದ ಸರ್ಕಾರ ಕತ್ತೆ ಕಾಯ್ತಾ ಇತ್ತಾ? ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ರಾ? ಅವ್ರಿಗೆ ಜ್ಞಾನ ಇರ್ಲಿಲ್ವಾ? ಈಗ ಅಲ್ಲಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದಾಗ ಬಂದು ನಮಗೊಂದು ನೋಟಿಸ್ ಕೊಡ್ಬೋದಿತ್ತು, ನಮಗೊಂದು ಮಾಹಿತಿ ಕೊಡ್ಬೋದಾಯ್ತು. ನಿಮ್ ಬೇಕ್ರಿ ಮೇಲೆ ಇದೆ, ಸೇಲ್ ಟ್ಯಾಕ್ಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ನೀವು ಇಷ್ಟು ಕಟ್ರಿ ಅಂತ ಹೇಳಿದ್ರೆ ನಾವು ದಾರಿ ಮಾಡ್ಕೊಬರ್ತಿದ್ವಿ. 2025 ಸುಮ್ಮನಿದ್ದು ಈಗ ದಿಢಾರಾಗಿ ನಿಮ್ಮ ಬೇಕ್ರಿಲಿ 40 ಲಕ್ಷ ಬ್ಯಾಲೆನ್ಸ್ ಇದೆ, 50 ಲಕ್ಷ ಬ್ಯಾಲೆನ್ಸ್ ಇದೆ. ಸರ್, ನಮ್ಮ ಬೇಕ್ರಿ 5 ಲಕ್ಷಕ್ಕೆ ಹೋಗಲ್ಲ. ಕಳ್ಳು ಕೊಟ್ಟರು ಯಾರು ತಗೊಳಲ್ಲ 5 ಲಕ್ಷಕ್ಕೆ. ನಾನು 55 ಲಕ್ಷ ಟ್ಯಾಕ್ಸ್ ಕೊಟ್ಟು ಅಂದ್ರೆ ಎಲ್ಲಿಂದ ಕಟ್ಟೋಣ? ಈಗ ಬೇಕರಿನಲ್ಲಿ ಕೆಲವೊಂದು ಸೇಲಬಲ್ ಪ್ಯಾಕ್ ಇರುತ್ತೆ ಸರ್. ಅದನ್ನ ನಿಮ್ಗೆ ಹೇಳ್ತೀನಿ ಕೇಳಿ. ಅದಕ್ಕೂ ಟ್ಯಾಕ್ಸ್ ಕಟ್ತೀವಿ, ಸಕ್ಕರೆ ತರ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಟೀ ಪುಡಿ ತರ್ತೀವಿ, ಟ್ಯಾಕ್ಸ್ ಕಟ್ತೀವಿ. ಈ ಪಬ್ಸು ಬೇಕರಿಗಳು ಇದರಿಂದ ತಗೊಂಡ್ ಬಂದು ನಾವು ಮಾರೋದು, ನಾವು ಅದಕ್ಕೂ ನಾವು ಕಟ್ತೀವಿ. ಯಾವ್ದಕ್ಕೂ ನಾವು ವಿತೌಟ್ ಟ್ಯಾಕ್ಸ್ ಇಲ್ಲದೆ ಏನೂ ತರಲ್ಲ ಸರ್. ನಮ್ದೇನು ಕಳ್ಮಾಲಲ್ಲ ಮತ್ತು ಭಾರಿ ದೊಡ್ಡ ಉದ್ಯಮನೂ ಅಲ್ಲ. ದಿನನಿತ್ಯ ಒಂದು ಕುಟುಂಬ ನಡ್ಕೊಂಡು ಹೋಗುವಂತ ಒಂದು ಇದು ನಮ್ಮ ಅಂಗಡಿ. ಆ ಒಂದು ಕುಟುಂಬ ನಡೆಯುವಂತ ಅಂಗಡಿಯಲ್ಲಿ ಇವ್ರು ಇಷ್ಟೆಲ್ಲ ಒಂದು ಹೊರೆ ಕೊಡ್ತಾರಂದ್ರೆ ಸರ್ಕಾರದವರು, ಇವ್ರು ಎಲ್ಲ ಟ್ಯಾಕ್ಸ್ ಎಲ್ಲ ಫ್ರೀ ಮಾಡಿದ್ರು. ಯಾರಿಗೆ? ಬಸ್ ಫ್ರೀ, ಆಮೇಲೆ 2,000 ಕಳಿಸ್ಕೊಟ್ರು. ಅದನ್ನ ಮಾಡಿಬಿಟ್ಟು ಮಕ್ಕಳಿಗೆ ಎಲ್ಲ ಹೊರೆ ಆಗ್ತಾರಲ್ಲ, ಇವ್ರು ಯಾವ ನ್ಯಾಯ ಸರ್? ಈ ಸರ್ಕಾರಕ್ಕೆ ಏನಾರು ಮಾನ ಮರ್ಯಾದೆ ಇದೆಯಾ? ಇಂಥ ಲುಚ್ಚ ಕೆಲ್ಸಕ್ಕೆ ಯಾಕೆ ಸರ್ ಇಳಿಬೇಕು? ವರ್ಷಕ್ಕೆ 10 ಲಕ್ಷ ಆಯ್ತು. ಅಲ್ಲ ಸರ್, ಇಂಥ ಲುಚ್ಚ ಕೆಲ್ಸಕ್ಕೆ ಯಾಕೆ ಇಳಿಬೇಕು ಹೇಳ್ರಿ? ಬೇಕರಿಲಿ ಏನ್ ಸಿಗುತ್ತೆ ಸರ್? ಕಾಡಿಮೆಂಟ್ ಸ್ಟೋರಲ್ಲಿ ಏನ್ ಸಿಗುತ್ತೆ ಸರ್? ಟೀ ಮಾಡಿದ್ರೆ 10 ರೂಪಾಯಿ ನಾವು ಕೊಡೋದು, ನಾವು 50 ರೂಪಾಯಿ ಕೊಡಲ್ಲ, 20 ರೂಪಾಯಿ ಕೊಡಲ್ಲ. ಅದಕ್ಕೆ GST CST ನಾವ್ ಏನ್ ಸೇರ್ಸಲ್ಲ. ಯಾರು ಬಡವರು ಸರ್? ನಮ್ಮಲ್ಲಿ ಕುಡಿಯೋರೇ ಬಡವರು, ಶ್ರೀಮಂತರು ಬರಲ್ಲ. ಆದ್ರೆ ಮಾಡೋರ್ ಮೇಲೆ ಮಾಡ್ಲಿ, ಅವ್ರ ಪ್ರಯೋಗನ ಯಾರ ಮೇಲೆ ನಡೆಸಕ್ ಅವ್ರ ಮೇಲೆ ನಡೆಸ್ಲಿ. ಅದು ಬಿಟ್ಬಿಟ್ಟು ಸಾಮಾನ್ಯ ಒಂದು ಬೇಕ್ರಿ, ಕಾಡಿಮೆಂಟ್ ಸ್ಟೋರು, ಬೀಡ ಅಂಗಡಿಯವರು ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಪ್ರತಿಯೊಂದು ನಮ್ಮ ಹತ್ರ ಬಿಲ್ ಇದೆ. ನಾವ್ ಯಾವ್ದು ಮೋಸದ ಐಟಮ್, ಕಳ್ತಂದ ಐಟಮ್ ಏನಲ್ಲ. ಇಷ್ಟು ಇದ್ದ ಮೇಲೆ ಇವರು ನೀವು ಟ್ಯಾಕ್ಸ್ ದಿಢಾರಾಗಿ ನಿಮ್ಮ ಅಂಗಡಿ ಮೇಲೆ ಎಷ್ಟೋ 20 ಲಕ್ಷ, 30 ಲಕ್ಷ, 45 ಲಕ್ಷ ಟ್ಯಾಕ್ಸ್ ಇದೆ ಅಂದ್ರೆ, ಇಲ್ಲೊಬ್ರು ಬಂದಿದ್ದಾರೆ ತರಕಾರಿ ಮಾಡ್ತಾರೆ ಸರ್. ತರಕಾರಿ ಮಾಡೋರಿಗೆ, ಹಣ್ಣು ವ್ಯಾಪಾರ ಮಾಡೋರಿಗೆ ಇವತ್ತು 55 ಲಕ್ಷ ಟ್ಯಾಕ್ಸ್ ಹಾಕಿದ್ದಾರೆ ಸರ್. ಈಗ ಕಟ್ಟಬೇಕು. ಹಣ್ಣು ಮತ್ತೆ ತರಕಾರಿ ಟ್ಯಾಕ್ಸ್ ಇಲ್ಲ ಸರಿ, 100%, 100ಕ್ಕೆ 100 ಇಲ್ಲ ಸರ್. ಅವರು ರೈತಾಪಿ ಇದಕ್ಕೆ ಸೇರ್ತಾರೆ ಸರ್. ಯಾಕೆ ಸರ್ ಈ ಗೂಗಲ್ ಪೇ ತಂದ್ರು? ನಮ್ಮ ಹಣೆ ಬರ 2 ರೂಪಾಯಿ ಕೊಡ್ತಿದ್ರು, 5 ರೂಪಾಯಿ ಕೊಡ್ತಿದ್ರು, ಅದ್ರಲ್ಲಿ ವ್ಯಾಪಾರ ಮಾಡ್ಕೊಂಡು ಬದ್ಕೊಂಡು ಹೆಂಗ ಇರ್ತಿದ್ದು. ಕ್ಯಾಶ್ ಕೊಟ್ಟರಿಗೆ ಕೊಡ್ತಿದ್ದು, ಕ್ಯಾಶ್ ಇಲ್ದಾರೆ ಇಲ್ಲ ಅಂತಿದ್ರು. ನೀವೇನ್ ವ್ಯಾಪಾರ ಮಾಡ್ತಾರೆ? ನಮ್ದು ಅಂಗಡಿ ಇದೆ ಸರ್, ಯಲಹಂಕದಲ್ಲಿ ಕಾಂಡಿಮೆಂಟ್ಸ್. ಸೊ ನಿಮ್ಗೆ ಒಂದು 8,000 ವ್ಯಾಪಾರ ಇದೆ ಡೈಲಿ. ಇವಾಗ ಬಂದಿದೆ, ಎಷ್ಟು ಕೊಟ್ಟರು ನೋಡಿ ಟ್ಯಾಕ್ಸ್. ಎಲ್ಲಿಂದ ಕೊಟ್ಟದ್ದು ನಾವು? 28 ಲಕ್ಷ. ಇಲ್ಲ, 40 ಲಕ್ಷದ ಮೇಲೆ ಇದೆ. 50 ಲಕ್ಷ ಚಿಲ್ಲರೆ ಹಾಕಿದ್ದಾರೆ ನೋಡಿ. ವ್ಯಾಪಾರನ ಕಡಿಮೆ ಇದೆ, ನಾವು ಎಲ್ಲಿಂದ ಕೊಡುದು ಇವಾಗ? ಅಂದ್ರೆ ವರ್ಷಕ್ಕೆ 10 ಲಕ್ಷ ಆಯ್ತು, ತಿಂಗಳಿಗೆ 1 ಲಕ್ಷ ಟ್ಯಾಕ್ಸ್. ಹೌದೌದು, ಅವ್ರು ನಮ್ಗೆ ಹೇಳಿಲ್ಲ, ಮುಂಚಿದಾಗ ಹೇಳಿಲ್ಲ. ಹೇಳಿದ್ರೆ 100% ಏನಾದ್ರು ಮಾಡ್ಬೋದಿತ್ತು. ಈಗ ನಮ್ಗಳ ಸಮಸ್ಯೆ ಆಗಿದೆ, ನಾವು ಊರಲ್ಲಿ ಸಮಸ್ಯೆಗಳಿದೆ. ನಾವು ಧರ್ಮಸ್ಥಳ ಸಾಗ ಲೋನ್ ತಂದಿರ್ತೀವಿ, ಎಲ್ಲ ಕಟ್ಕೊಂಡು ಡೈಲಿ ಫೈನಾನ್ಸ್ ಕಟ್ಟಬೇಕು. 8,000 ವ್ಯಾಪಾರ ಸರ್. 708 ರೂಪಾಯಿ ಉಳಿಬಹುದು. ಎಲ್ಲಿಂದ ಅದು ಯಾವ್ದು ಎಲ್ಲಿಂದ ಕಟ್ಟು ಸರ್? ಇವಾಗ ನಾವು ಊರಲ್ಲಿ ಸಾಲ ಮಾಡ್ಕೊಂಡ್ ಬಂದಿರೋದು. ಹಿಂಗ್ ಬಂತು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋರು ಅಂತ? ಯಾಕಂದ್ರೆ ನೀವು ಹೇಳಿದ್ರೆ 8,000 ವ್ಯಾಪಾರ 10,000 ಇಟ್ಕೊಳ್ಳಿ. ಇಲ್ಲ ಸರ್, ಏನ್ ಮಾಡ್ತಾರೆ ಅಂದ್ರೆ, ಈಗ ನಮ್ಮಂತ ಬಡವ್ರ ಮೇಲೆ ಟಾರ್ಗೆಟ್ ಮಾಡಿದಾರೆ ಅವರು. ಏನ್ ಅವ್ರವ್ರು ಆಫರ್ಗಳು ಕೊಟ್ಟು ಎಲೆಕ್ಷನ್ ಅಲ್ಲಿ ನಮ್ಮಂತ ಬಡ ಜೀವಿಗಳ ಮೇಲೆ ಆಫರ್ ಕೊಡ್ತಾ ಇದಾರೆ. ನಾವು ಇನ್ನೇನಿಲ್ಲ, ಒಂದೇ ಸಾಯ್ಬೇಕು. ನನ್ನಂತ 1000 ಜನ ಇದ್ದಾರೆ ಉದ್ಯಮಿಗಳು, ಚಿಕ್ಕ ಪುಟ್ಟ ವ್ಯಾಪಾರ, ಏನು ಮಾಡಂಗಿಲ್ಲ. ಇವಾಗ ಸಿದ್ದರಾಮಯ್ಯವರೇ ಅದನ್ನ ಏನಂತ ಮಾಡ್ಕೊಳ್ಬೇಕು, ಇಲ್ಲ ನಮಗೆ ತುಂಬಾ ಸಮಸ್ಯೆ ಆಗುತ್ತೆ. ಇಲ್ಲ ಅಂದ್ರೆ ರವಿ ಅಣ್ಣ ಹೇಳ್ದಂಗೆ ವಿಧಾನಸೌಧ ಮುಂದೆ ಅವರು ಸ್ಟ್ರೈಕ್ ಮಾಡ್ತಾರೆ. ನಾವು ಸ್ಟ್ರೈಕ್ ಮಾಡಲ್ಲ, ಎಲ್ಲ ಪೆಟ್ರೋಲ್ ತಂದ್ಬಿಟ್ಟು ಹಾಕೊಂಡು ಅವ್ರು ಚೆನ್ನಾಗಿರ್ಲಿ ಬಿಡಿ, ಕಾಂಗ್ರೆಸ್ ಸರ್ಕಾರ ಬಳಸ್ಕೊಂಡು ಹೋಗ್ಲಿ, ಏನು ಮಾಡಂಗಿಲ್ಲ ಸರ್. ಹೌದು. ಓಕೆ, ನಿಮ್ಗೆ ಎಷ್ಟು ಬಂದಿದೆ ಟ್ಯಾಕ್ಸ್? ನಮ್ಗೆ ಬಂದಿದೆ ಸರ್ 37 ಲಕ್ಷ ಟ್ಯಾಕ್ಸ್ ಬಂದಿದೆ. ಎಷ್ಟು? 37 ಲಕ್ಷ ಬಂದಿದೆ ನಮ್ಗೆ. ಇಲ್ಲಿ 4 ವರ್ಷದಿಂದ ಬಂದಿರೋದು ಸರ್. ಇದು ಡೈಲಿ ಒಂದು 6,000 7,000 ವ್ಯಾಪಾರ ಆಗುತ್ತೆ ಸರ್. ಒಂದು ದಿನ 6,000 7,000 ವ್ಯಾಪಾರ ಆದ್ರೆ ಎಲ್ಲ ಖರ್ಚು ಹೋಗ್ಬಿಟ್ಟು ನಮ್ಗೆ ಉಳಿಯೋದು ಒಂದು 600 700 ರೂಪಾಯಿ ಉಳಿತದೆ. 6,000 ವ್ಯಾಪಾರ ಆದ್ರೆ 1,000 ಉಳಿತದೆ. 1,004 ವರ್ಷದಲ್ಲಿ ನಾವು ಪೂರಾ ಇವ್ರು ಬಂದಿರೋ ಟ್ಯಾಕ್ಸ್ ಲೆಕ್ಕಾಚಾರ ಮಾಡಿದ್ರೆ ನಮ್ಗೆ ಅಷ್ಟು ಬಂದಿರೋ ಲಾಭ. ನೋಡಿ, 45 ಲಕ್ಷ ಅಂದ್ರೆ ಪ್ರತಿ ತಿಂಗಳಿಗೆ 1 ಲಕ್ಷ ಆಯ್ತು. 5 ವರ್ಷಕ್ಕೆ 5 ವರ್ಷ ಪ್ರತಿ ತಿಂಗಳಿಗೆ 1 ಲಕ್ಷ ಅಂತ ಅಂದ್ರೆ ಇವ್ರು ವ್ಯಾಪಾರ ಮಾಡೋದು 10,000 ವ್ಯಾಪಾರ ಮಾಡ್ತಾರೆ. ಪ್ರತಿ ದಿನ ಲಾಭ 600 ರೂಪಾಯಿ ಲಾಭ. 1,000 ಇಟ್ಕೊಳ್ಳಿ, 1,000 ಲಾಭ ಇಟ್ಕೊಂಡ್ರು 30,000 ಆಯ್ತು. 30,000 ಆಯ್ತು. ತಿಂಗಳಿಗೆ 30,000 ಆಯ್ತು. ಬಟ್ ಟ್ಯಾಕ್ಸ್ ಮಾತ್ರ 1 ಲಕ್ಷ ಕಟ್ಟಬೇಕು. 1 ಲಕ್ಷ ಕಟ್ಟಬೇಕು. ಬಟ್ ಅದು ಹೆಂಗ್ ಪ್ರತಿ ಒಂದು ನಾವು ಸ್ವಾಸ್ಥ್ಯ ತಗೊಂಡ್ ಬಂದಿರ್ತೀವಿ, ಅದಕ್ಕೆ ಆಲ್ರೆಡಿ ಕ್ಯಾಲ್ಕುಲೇಷನ್ ಹೆಂಗ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾವ ತರ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಮ್ ಬೇರೆ ದಾರಿನೇ ಇಲ್ಲ. ಬಳಸಿದ್ರು, ಯಾವ ಗಣಕ ಯಂತ್ರ ಬಳಸಿದ್ರು ಗೊತ್ತಾಗ್ತಿಲ್ಲ. ನಾವೀಗ ಇವ್ರು ಹೇಳೋ ಪ್ರಕಾರ ನಾನು ಇಲ್ಲಿ ವೆರಿಫೈ ಮಾಡಿಲ್ಲ.
ಸೊ ನಾನ್ ಹೇಳೋದೇನಪ್ಪ ಅಂತಂದ್ರೆ ಇವ್ರು ಹೇಳ್ತಾರೆ, ಅವ್ರು ಹೇಳಿದ್ರು 45 ಲಕ್ಷ, ಇವ್ರೊಬ್ರು ಹೇಳಿದ್ರು 47 ಲಕ್ಷ. So ಅಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳಿಗೆ 1 ಲಕ್ಷ ಅಂತ ಅಂದ್ರೆ ಯಾವ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಇವರು? ಏನು ಟ್ಯಾಕ್ಸ್ ಇವ್ರು ಇರ್ತಾರೋ ನಾವು 4 ವರ್ಷದಲ್ಲಿ ಅಷ್ಟು ದುಡ್ಡಿಲ್ಲ. ಇವ್ರು ಏನ್ ಅಮೌಂಟ್ ಕೊಟ್ಟಿದ್ದಾರೆ ಸರ್, ಇಷ್ಟು ಅಮೌಂಟ್ ನಾವು 4 ವರ್ಷದಲ್ಲಿ ಇದ್ರ ಅರ್ಧ ಪಟ್ಟು ದುಡ್ದಿಲ್ಲ. ಇವಾಗ ಇಷ್ಟು ಕೊಟ್ಟಿ ಅಂದ್ರೆ ನಮ್ಮ ಅಂಗಡಿ ಪೂರಾ ಮಾರ್ತೀನಿ ಅಂದ್ರು 3.5-4 ಲಕ್ಷ ರೂಪಾಯಿ ಹೋಗುತ್ತೆ ನಮ್ಮ ಅಂಗಡಿ. ನಮ್ಮ ಅಂಗಡಿ ಪೂರಾ ಅಂಗಡಿ ಮಾರಿದ್ರು 3-4 ಲಕ್ಷಕ್ಕೆ ಹೋಗುತ್ತೆ ಸರ್. ಆಸ್ತಿ ಮಾರಿದ್ರು ನಮ್ಮ ಊರಲ್ಲಿರೋ ಸಣ್ಣ ಪುಟ್ಟ ಮನೆ ಮಾರಿದ್ರು ಕಟ್ಟೋಕ್ಕಾಗಲ್ಲ. ನಮ್ಗೆ ಆಪ್ಷನ್ ಇರೋದು ಒಂದೇ ಸಾಯ್ಬೇಕು, ಇಲ್ಲ ಏನ್ ಮಾಡೋಕು ಆಪ್ಷನ್ ಇಲ್ಲ ಸರ್. ಸರ್ ನೀವೇನು ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್? ನಮ್ದು ಕಾಂಡಿಮೆಂಟ್ ಸರ್. ನೀವು ಕಂಡಿಮೆಂಟ್ಸೇ. ಎಷ್ಟು ಬಂದಿದೆ ಟ್ಯಾಕ್ಸ್ ನಿಮಗೆ? ಈಗ ನಮ್ಗೆ ಟ್ಯಾಕ್ಸ್ ಆ ಥರದ್ದೇನು ಬಂದಿಲ್ಲ, ಇನ್ನು ನಿಮಗೆ ಬಂದಿಲ್ಲ. ಆದ್ರೆ ಈಗ ಒಂದು ಮಾಮೂಲಿ ಥಿಂಕ್ ಮಾಡಿದ್ರೆ 52 ರೂಪಾಯಿ 1 ಲೀಟರ್ ಹಾಲು ಸರ್. ಹೌದು. ಬರುವುದು ಎಷ್ಟು? 1 ರೂಪಾಯಿ. 1 ರೂಪಾಯಿ ಲಾಭ. 1 ರೂಪಾಯಿ ಲಾಭ ಬರುತ್ತೆ. 2 ರೂಪಾಯಿ ಇರ್ಬೋದು. 52 ರೂಪಾಯಿ 18% ಆದ್ರೆ ಎಷ್ಟಾಯ್ತು ಸರ್? 1 ರೂಪಾಯಿ 80 ಪೈಸೆ ಚಿಲ್ಲರೆ. 1 ರೂಪಾಯಿ 80 ಪೈಸೆ ಆಯ್ತು. ಸಾಮಾನ್ಯ ಜನದವರಿಗಾದ್ರು ಗೊತ್ತಾಗ್ಬೇಕು, ಹೌದಲ್ಲ? ಈಗ 1 ರೂಪಾಯಿ ಸಿಗೋದು 1 ರೂಪಾಯಿ ಇನ್ನೂ 20 ಪೈಸೆ ಸೇರಿಸಿ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಲೆಕ್ಕ ಹಾಕಿ ನೀವು. ಹಾಲಿಗೆ ಇಷ್ಟು ಬರ್ತಾ ಇದೆ. ಈಗ ಬೇಕರಿ ಐಟಮ್ ಹೋಮ್ ಪ್ರಾಡಕ್ಟ್ 24 ರೂಪಾಯಿ ಬರುತ್ತೆ, 25 ರೂಪಾಯಿಗೆ ಮಾರ್ತೀವಿ. ಈ 25 ರೂಪಾಯಿಗೂ ಟ್ಯಾಕ್ಸ್. 1 ರೂಪಾಯಿ ನಮ್ಗೆ ಸಿಗುದು ಅಂತ ಆಲೋಚನೆ ಮಾಡಲ್ಲ. ಸಿಗರೇಟ್ ಬರುವುದು ಇಲ್ಲಿ ನೀವೇ ಗಮನಿಸಬೇಕು. ಇದು ಆಕ್ಚುಲಿ ಅದೇನೇ ಆಗಿರ್ಲಿ, 45 ಲಕ್ಷ ಬರ್ಲಿ, 30 ಲಕ್ಷ ಬರ್ಲಿ, ಅಂದ್ರೆ ತಿಂಗಳಿಗೆ 1 ಲಕ್ಷ ಟ್ಯಾಕ್ಸ್ ಬೇಕು ಅಷ್ಟೇ. ಇಷ್ಟೇ ಲಾಜಿಕಲ್ ತಿಂಗು. ತಿಂಗಳಿಗೆ 1 ಲಕ್ಷ, ತಿಂಗಳಿಗೆ 1 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದ್ರೆ ಅವ್ರಿಗೆ ಎಷ್ಟು ವ್ಯಾಪಾರ ಮಾಡಬೇಕು ನೀವೇ ಲೆಕ್ಕ ಮಾಡಿ. ಅದ್ರ ಜೊತೆಗೆ ಅವ್ರು ಆಲ್ರೆಡಿ ತಗೊಂಡಿರ್ತಾರಲ್ಲ, ಈಗ ಸಿಗರೇಟ್ ಹೇಳ್ಬೋದು ಅಥವಾ ಇದು ಏನೇನ್ ಪ್ಯಾಕೆಟ್ ಆಲ್ರೆಡಿ ಪ್ಯಾಕ್ಡ್ ಐಟಮ್ಸ್ ಏನ್ ಬರುತ್ತೋ ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಿನೇ ಬರೋದು. ಬೆಂಕಿ ಬಣ್ಣ ಕಟ್ಟಿದ್ರೆ ಇವ್ರ ಹೆಸರು ಬಿಲ್ ಬರುತ್ತೆ, ಅಂಗಡಿಯವ್ರ ಹೆಸರು ಬಿಲ್ ಬರುತ್ತಲ್ಲ, ಅವಾಗ ಟ್ಯಾಕ್ಸ್ ಕಟ್ಟಿನೇ ಬಿಲ್ ಬರೋದು. ಟ್ಯಾಕ್ಸ್ ಕಟ್ಟದಲ್ಲಿ ಯಾವ್ದು ಬಿಲ್ ಬರಲ್ಲ. ಸೊ ಅಲ್ಲಿ ಟ್ಯಾಕ್ಸ್ ಕಟ್ಟಿರ್ತಾರೆ. ಸೊ ಅದಲ್ದೇನೆ ಈ ಫೋನ್ ಪೇ ನಲ್ಲಿ, ಗೂಗಲ್ ಪೇ ನಲ್ಲಿ ಏನ್ ಟ್ರಾನ್ಸಾಕ್ಷನ್ ಆಯ್ತು, ಸೊ ಇದಕ್ಕೆ ಕುತ್ಕೊಂಡು ಟ್ಯಾಕ್ಸ್ ಹಾಕ್ತಾರೆ ಅಂತ ಅಂದ್ರೆ ಯಾವ ರೀತಿ ಲೆಕ್ಕ ಮಾಡ್ತಾರೆ, ಏನ್ ಲೆಕ್ಕ ಮಾಡ್ತಾರೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇದು ಜನಗಳಿಗೆ ಬಿಡಬೇಕು. ಇಂಥ ಅಧಿಕಾರಿಗಳು ಅವ್ರಿಗೆ ಸರ್ಕಾರದಿಂದ ಸಂಬಳ ಸರಿಯಾದ ಟೈಮ್ ಹೋಗ್ತಾ ಇರತ್ತೆ. ಸೊ ಅವ್ರಿಗೆ ಗೊತ್ತಾಗೋದಿಲ್ಲ ಅದು. ಈಗ ಯಾರಿಗೆ ಏನ್ ಹೇಳ್ತಾರೆ ಸರ್? ನಮಸ್ತೆ ಸರ್. ನೀವು ಏನ್ ವ್ಯಾಪಾರ ಮಾಡ್ತಾ ಇದ್ರಿ ಸರ್? ನಮ್ದೊಂದು ಕಾಂಡಿಮೆಂಟ್ಸ್ ಇದೆ, ನಂದು ಬ್ರದರ್ದು. 39 ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಒಂದು 15 ದಿನದ ಮುಂಚೆ ನೋಟಿಸ್ ಕೊಟ್ಟಿದ್ದಾರೆ. ನನ್ನ ಬ್ರದರ್ದು 15 ದಿನದ ಮುಂಚೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಶೋಕಾಸ್ ನೋಟಿಸ್ ಅಂದ್ಬಿಟ್ಟು, ಕಮರ್ಷಿಯಲ್ ಟ್ಯಾಕ್ಸ್ ಅವರು. ಇವಾಗ 39 ಲಕ್ಷ ಕೊಟ್ಟಿದ್ದಾರೆ. ನನ್ನ ಬೇಕರಿ ಕಾಂಡಿಮೆಂಟ್ಸ್ ಅವ್ರದ್ದು ಏನಿದ್ರು ನನ್ನ ಬ್ರದರ್ದು ಒಂದು 3-4 ಲಕ್ಷ ಬೆಳೆ ಬಾಳ್ಬೋದು. ಅದನ್ನ ಮಾರಿ ಮನೆ ಆಸ್ತಿ ಪಾಸ್ತಿನೂ ಮಾರಿ ಕಟ್ಟಬೇಕಂದ್ರೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಇದನ್ನ ಕಟ್ಟಕ್ಕೆ. ಎಷ್ಟು ವ್ಯಾಪಾರ ಮಾಡ್ತಾ ಇದ್ರಿ ಸರ್? ಮ್ಯಾಕ್ಸಿಮಮ್ ಮ್ಯಾಕ್ಸ್ ಟು ಮ್ಯಾಕ್ಸ್ 10,000 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಅದರಲ್ಲಿ ನಮಗೆ ಎಲ್ಲಾ ಕಳೆದು 500 ರೂಪಾಯಿ ಲಾಭ ಸಿಕ್ಕಿದ್ರೆ ಹೆಚ್ಚು. ಆ 500 ರೂಪಾಯಿ ಲಾಭದಲ್ಲಿ ನಮ್ಮ ತಿಂಗಳ ಮನೆ ಬಾಡಿಗೆ ಕಟ್ಕೊಂಡು, ಲೋನ್ಗಳು ಕಟ್ಕೊಂಡು ನಮ್ಗೆ ಉಳಿತಾಯ ಅನ್ನೋದು ಏನೂ 1 ರೂಪಾಯಿ ಇದರಲ್ಲಿ ಉಳಿತಾಯ ಇಲ್ಲ. ಆದ್ರೂ ಕೂಡ ಇಷ್ಟು ಲಕ್ಷಗಟ್ಲೆ ಟ್ಯಾಕ್ಸ್ ಅನ್ನ ಇವರು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೊನೆಯದಾಗಿ ಉಳಿದಿರೋದು ಒಂದೇ, ಇದು ಕಟ್ಟಲೇಬೇಕಂತ ಏನಾದ್ರು ಸರ್ಕಾರ ಆಗ್ಲಿ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಹೇಳಿದ್ರೆ ನಮಗೆ ಕೊನೆಯದಾಗಿ ಉಳಿದಿರುವಂತ ಒಂದು ಆಪ್ಷನ್ ಅಂತ ಹೇಳಿದ್ರೆ ಒಂದು CM ಮನೆ ಮುಂದೆ, ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ನ ಕಮಿಷನರ್ ಮನೆ ಮುಂದೆ ನೇಣು ಹಾಕೋಬೇಕು, ಇಲ್ಲ ಅಂತ ಹೇಳಿದ್ರೆ ವಿಷ ಕುಡಿಬೇಕು. ಇದೇ ಕೊನೆಯ ನಿರ್ಧಾರ. ಇದು ಬಿಟ್ಟು ಬೇರೆ ಜೀವನ ಇಲ್ಲ. ಆ ತರ ನಿರ್ಧಾರಕ್ಕಿಂತ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಹೋರಾಟ ಮಾಡೋದಕ್ಕಿಂತ ಮುಂಚೆ ನಾವು ಇದನ್ನ ಮನವಿ ಮಾಡ್ಕೊಂಡಿದೀವಿ. ದಯವಿಟ್ಟು ಇದರಿಂದ ನಮಗೆ ಮುಕ್ತಾಯ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಗೆ ಏನಾದ್ರು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಮುಖ್ಯಮಂತ್ರಿಗಳ ಮನೆ ಮುಂದೆಗಡೆ ನಾವೆಲ್ಲ ಸಾಯೋದೊಂದೇ ನಮ್ಮ ನಿರ್ಧಾರ. ನೋಡಿ, ಬೇಕರಿ ಸೇಲ್ ಮಾಡಿ 4 ವರ್ಷ ಆಯ್ತು. ಬೇಕರಿ ಸೇಲ್ ಮಾಡಿ ಲಾಸ್ ಆಗಿ ಸೇಲ್ ಮಾಡಿ 4 ವರ್ಷ ಆಯ್ತು. 4 ವರ್ಷ ಆಗಿ ಇವಾಗ ಅವರು ಹೈದರಾಬಾದಲ್ಲಿ, ನನ್ನ ಬ್ರದರೇ ಹೈದರಾಬಾದಲ್ಲಿ ಹೋಟ್ಲಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ ನೋಡಿ ಇಲ್ಲಿ 55 ಲಕ್ಷದ ನೋಡಿ, ಈ ವಾಟ್ಸಪ್ ಅಲ್ಲಿ ನನಗೆ ನಿನ್ನೆ ಕಳಿಸಿದ್ರೆ 10 ದಿವಸ ಆಯ್ತಂತೆ ಬಂದು. 55 ಲಕ್ಷದ 82 ಸಾವಿರ. ಹಾ ನೋಡಿ, ಚೆಕ್ ಮಾಡಿ. 55 ಲಕ್ಷದ 82 ಸಾವಿರ. 2 ಬಂದಿದೆ, ಒಂದು ಹಾಗೆ ಇನ್ನೊಂದು ಬಂದಿದೆ ನೋಡಿ. ಅಲ್ಲ, ಈಗ ಟ್ರಾನ್ಸಾಕ್ಷನ್ ಈಗ ಅವ್ರ ಹೆಸರು ಯಾರ ಹೆಸರು ಆಗ್ತಾ ಇತ್ತು? ಇನ್ನೊಂದು 21 ಲಕ್ಷದ ನೋಡಿ, ಅವ್ರ ಹೆಸರಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು. ಆ ಬೇಕರಿನೂ ಅಗ್ರಿಮೆಂಟ್ ಓನರ್ಶಿಪ್ ಚೇಂಜ್ ಆಯ್ತು. 4 ವರ್ಷ ಆಯ್ತು. ಅದರಲ್ಲಿ ಈಗ 55 ಲಕ್ಷ ಒಂದು, 21 ಲಕ್ಷ ಒಂದು, 2 ಕಟ್ಲಿಕ್ಕೆ ಅಂತ ಬಂದಿದೆ. ಅವನಿಗೆ ಹೇಳ್ತಾ ಇದ್ದಾನೆ, ನಾನು ನೇಣು ಹಾಕೊಳ್ಬೇಕು, ನಾನಂತೂ ಕರ್ನಾಟಕಕ್ಕೆ ಬರಲ್ಲ. ಈಗ ಹೈದರಾಬಾದಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ಲಾಸ್ ಆಗಿ ಹೋಗಿರೋದು. ಇದನ್ನ ಏನ್ ಮಾಡ್ಬೇಕು? ಈಗ ಬೇಕರಿ ಇದನ್ನ ಏನ್ ಮಾಡ್ಬೇಕಂತ ನೀವೇ ಹೇಳ್ಬೇಕು. ಅವನು ಲಾಸ್ ಆಗಿ ಹೋಗಿದ್ದಾನೆ, ಇದು ಎಲ್ಲಿ ಕಟ್ಟೋದು? ಅರ್ಥನೇ ಆಗ್ತಾ ಇಲ್ಲ. ಏನು ಉತ್ತರ ಕೊಡ್ತಾರೆ?